ಹಲೋ ಮೇಡಮ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ 50ನೇ ವರ್ಷದ್ದು. ಸೊ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಿಮ್ಮ ಪರಿಚಯ ಐ ಥಿಂಕ್ 20 ವರ್ಷದ ಹಿಂದೆಗಡೆ. ಸೊ 2005-2007 ಬ್ಯಾಚ್ ನಾನು. ಸೊ 2 ಬ್ಯಾಚ್ ಅಂತ ಇತ್ತು ಐ ಟಿ ಅಲ್ಲಿ, ನಿಮಗೂ ಗೊತ್ತು. ಸೊ ಹೇಮಂತ್ ಸರ್ ನನ್ನ ಟೀಮ್ ಹೆಡ್ ಇದ್ರು. ಸೊ ನೀವು ಇನ್ನೊಂದು ಟೀಮ್ ಬಿ ನ ಹೆಡ್ ಗೈಡ್ ಮಾಡ್ತಾ ಇದ್ರಿ. ಸೊ ಆದ್ರೂ ಕೂಡ ಲೈಕ್ ಕಾಲೇಜ್ ಮುಗಿದ್ಮೇಲೂ ಕೂಡ, ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ, ಸೊ ಯು ಆರ್ ಮೈ ಲೈಕ್ ವೆರಿ ಫೇವ್ರೆಟ್ ಮೇಡಮ್. ಸೊ ಇದರಲ್ಲಿ ಎರಡು ಮಾತೇ ಇಲ್ಲ. ಸೊ ನಿಮಗೂ ಗೊತ್ತು, ಲೈಕ್ ಐ ಥಿಂಕ್ 15 days ಒನ್ಸ್ ಆರ್ ಮಂತ್ಲಿ ಒನ್ಸ್ ನಾನು ನಿಮಗೆ ಪಿಂಕ್ ಕಲರ್ ರೋಸ್ ಅನ್ನ ತಂದು ಕೊಡ್ತಾ ಇದ್ದೆ. ಸೊ ಯು ಆರ್ ದಟ್ ಮಚ್ ಆಫ್ ಲೈಕಿಂಗ್, ಐ ಆಮ್ ಲೈಕಿಂಗ್ ದಟ್ ಮಚ್ ಆಫ್ ಯು. ಸೊ ಈ ಎಕ್ಸ್ಪೀರಿಯನ್ಸ್, ನೀವು 20 ವರ್ಷ ಆದ್ರೂ ನಾವು ನೀವು ನಿಜವಾಗ್ಲೂ ಟಚ್ ಅಲ್ಲಿ ಇದ್ದೀವಿ. ಲೈಕ್ ಮಾತಾಡಿಸ್ತೀರಾ, ಬರ್ತ್ಡೇ ವಿಶ್ ಮಾಡ್ತೀರಾ. ಸೊ ಯಾಕಂದ್ರೆ ತುಂಬಾ ವಾಟ್ಸ್ಆಪ್ ಗ್ರೂಪ್ಗಳು ಇರುತ್ತೆ. 20 ವರ್ಷದಲ್ಲಿ ನೀವು ಎಷ್ಟು ಜನ ಸ್ಟೂಡೆಂಟ್ಸ್ಗಳನ್ನ ನೋಡಿರ್ತೀರಾ. ಆದ್ರೂ ಇವತ್ತೊಂದು ಫೋನ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತೀರಾ, ಅಥವಾ ನನ್ನ ಬರ್ಡೇ ಅಂದ್ರೆ ವಿಶ್ ಮಾಡ್ತೀರಾ. ಸೊ ದಿಸ್ ಇಸ್ ರಿಯಲಿ ಗ್ರೇಟ್ ಟು ಮೀ. ಸೊ ಇದೇ ತರ ಬಾಂಡಿಂಗು ಇನ್ನೂ 20 ಅಲ್ಲ 40 ವರ್ಷ ಹೀಗೆ ಇರಲಿ ಅಂತ ನಾನು ಹಾರೈಸ್ತೀನಿ. ಸೊ ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ದಿಸ್ ಇಸ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಈ ವಿಡಿಯೋ ನೋಡಿದ್ಮೇಲೆ ನೀವು ನನ್ಗೋಸ್ಕರ ಒಂದೆರಡು ಫ್ಯೂ ವರ್ಡ್ಸ್ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಟ್ಸ್ ವೆರಿ ಗ್ರೇಟ್ಫುಲ್ ಟು ಮೀ. ಸೊ ನಾನು ನಿಮ್ಮ ಮನೆಗೆ ತುಂಬಾ ಸಲ ವಿಸಿಟ್ ಮಾಡಿದ್ದೀನಿ. ಸೊ ಬಂದಾಗೆಲ್ಲ ಸೊ ಎಷ್ಟು ಫ್ರೀಯಾಗಿ ಓಡಾಡ್ತೀನಿ ಅಂದ್ರೆ ನಮ್ಮನೆ ಅನ್ನೋ ತರನೇ ಫ್ರೀಯಾಗಿ ಓಡಾಡ್ತಿರ್ತೀನಿ. ಸೊ ಈಗಲೂ ಚೆನ್ನಾಗಿ ಜ್ಞಾಪನ ಇದೆ. ಒಂದ್ಸಲಿ ನೀವು ಚಪಾತಿ ಚಿಕನ್ ಸಖತ್ತಾಗಿ ಮಾಡ್ಕೊಟ್ಟಿದ್ರಿ. ಸೊ ನಾನು ತಿಂದಿದ್ದು ನಂಗೆ ಈಗಲೂ ಜ್ಞಾಪನ ಇದೆ. ಸೊ ಚಂದ್ರ ಲೇಔಟ್ ಹಾಗೆ ವಿಜಯನಗರ ಎಕ್ಸ್ಟೆನ್ಷನ್. ಸೊ ಹೊಸ ಮನೆ ಚೇಂಜ್ ಮಾಡಿದಾಗ ಕೂಡ ಐ ಥಿಂಕ್ ನಾನು ಬಂದಿದ್ದೀನಿ ಎಷ್ಟೊಂದ್ಸಲಿ, ಮೀಟ್ ಮಾಡಿದ್ದೀನಿ ನಾನು ನಿಮ್ಮನ್ನ. ಸೊ ಇದು ಮೇಡಮ್, ಲೈಕ್ ಇದು ನನ್ನ ಮೆಮೊರೀಸ್. ಯು ಆರ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಂಡ್ ಯು ಆರ್ ಮೈ ಒನ್ ಆಫ್ ಬೆಸ್ಟ್ ಟೀಚರ್. ಸೊ ಅದಕ್ಕೋಸ್ಕರನೇ ಇನ್ನು 20 years ಆದರೂ ನಮ್ಮ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಅನ್ನೋ ರಿಲೇಷನ್ಶಿಪ್ ಹಾಗೆ ಉಳ್ಕೊಂಡಿದೆ. ಸೊ ಎಲ್ಲೂ ಡಿಸ್ಕನೆಕ್ಟೆಡ್ ಆಗಿಲ್ಲ. ಸೊ ಇದು ಇದು ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ಸ್. ಅಂದರೆ ಐ ಥಿಂಕ್ ನಿಮಗೆ ಗೊತ್ತು, ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ಮಾತಾಡ್ತಾರೆ, ಕಾಲೇಜ್ ಹೋದ್ಮೇಲೆ ಅವ್ರ ಅಡ್ರೆಸ್ಸೇ ಇರಲ್ಲ. ಸೊ ಈವನ್ ಫೋನ್ ಕೂಡ ಇರಲ್ಲ. ಇವತ್ತಿನ ದಿನಕ್ಕೆ ನಮ್ಗೆ ಫೋನ್ ಸೋಷಿಯಲ್ ಮೀಡಿಯಾ ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕನೆಕ್ಟ್ ಆಗಿರಲ್ಲ. ಸೊ ಬಟ್ ನಾವು ಸೋಷಿಯಲ್ ಮೀಡಿಯಾ ಇಲ್ದಿರೋ ಟೈಮಲ್ಲಿ ಐ ಥಿಂಕ್ ನಾವು ಸ್ಮಾರ್ಟ್ ಫೋನ್ ಅವಾಗ ತಾನೇ ಸ್ಟೆಪ್ ಇನ್ ಆಗ್ತಿತ್ತು. ಐ ಥಿಂಕ್ ನಂಗೆ ಚೆನ್ನಾಗಿ ಜ್ಞಾಪನ ಇದೆ, ನಮ್ಮ ಕಾಲೇಜ್ ಸೆಂಡ್ ಆಫ್ ಅಲ್ಲಿ ನಾನು ನೋಕಿಯಾ N70 ಫೋನ್ಲಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ್ದು. ಇಟ್ ಇಸ್ ನಾಟ್ ಎ ಸ್ಮಾರ್ಟ್ ಫೋನ್, ಬಟ್ ಆ ಫೋನ್ಗಳಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಬಟ್ ಇವತ್ತಿನ ದಿನಕ್ಕೆ ವಿ ಹ್ಯಾವ್ ಎ ಲಾಟ್ ಆಫ್ ಟೆಕ್ನಾಲಜಿ. ಎಷ್ಟು ಫೋಟೋಸ್ ಬೇಕಾದ್ರೂ ತೆಗಿಬೋದು. ಬಟ್ ಫೋಟೋಗ್ರಾಫಿ ಇಲ್ದಿರೋಂಥ ಟೈಮ್ಗಳಲ್ಲೇ ಸೊ ಸ್ವಲ್ಪ ಫೋಟೋಗ್ರಫಿ ಮಾಡಿ ನಾನು ಕಾಲೇಜ್ ಮೂವ್ಮೆಂಟ್ ಅಂತ ಇಟ್ಕೊಂಡಿದ್ದೀನಿ ಕೂಡ, ಈಗಲೂ ಕೂಡ ಇದೆ. ಸೊ ನೋಡೋಣ, ಐ ಥಿಂಕ್ ಈ ವಿಡಿಯೋದಲ್ಲೇ ಆದರೆ ನಿಮ್ಮದು ಏನು, ನೀವು 20 years ಹಿಂದೆಗಡೆ ನೀವು ಹೇಗಿದ್ರಿ ಆ ಪಿಕ್ಸ್ ನನ್ನ ಹತ್ರ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಿಸ್ ಚಂದು, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಗ್ರೇಟ್ ಇನಿಷಿಯೇಟಿವ್. ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್ ಆನ್ ದಿಸ್.